ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳ್ತಿರೋಂಥ ವಿಷಯ ಬಂದು ಎಷ್ಟೋ ಜನಕ್ಕೆ ಇರುವಂಥದ್ದು ರಾತ್ರಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು. ರಾತ್ರಿ ಮಲಗಿದಾಗ ತುಂಬ ಸ್ಟ್ರೈನ್ ಅನಿಸೋದು, ಎಷ್ಟೇ ಬೆಳಗಿಂದ ಕಷ್ಟಪಟ್ಟು ಬಾಡಿ ಪೇನ್ ಇರುತ್ತೆ, ಎಲ್ಲ ಇರುತ್ತೆ, ರಾತ್ರಿ ಸ್ವಲ್ಪ ನಿದ್ರೆ ಮಾಡಿದರೆ ಎಲ್ಲ ಸರಿ ಹೋಗುತ್ತಲ್ಲಪ್ಪ ಅಂದ್ಕೊಂಡು ಮನೆಗೆ ಬಂದು ಮಲಗಿದರೆ ನಿದ್ರೆನೇ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಏನಾದರೂ ಒಂಚೂರು ನಿದ್ದೆ ಬಂತು ಅಂದ್ರೂ ಕೆಟ್ಟ ಕನಸುಗಳು ಬೀಳೋದು, ಮಧ್ಯದಲ್ಲೇ ಎಚ್ಚರಿಕೆ ಆಗುವಂಥದ್ದು, ಇಲ್ಲಾಂದರೆ ನಿದ್ರೆಯಲ್ಲಿ ಮಾತಾಡೋದು. ಈ ಕನಸುಗಳು ಬಿದ್ದಾಗ ಏನಾಗುತ್ತೆ, ನಮಗೆ ತುಂಬ ಸ್ಟ್ರೈನ್ ಆಗಿ ನಾವು ಮಾತಾಡೋದಾಗಲಿ, ಇಲ್ಲ ಕೆಲವೊಂದು ಕನಸುಗಳು ನೋಡಿ ಜೋರಾಗಿ ಅಳೋವಂಥದ್ದಾಗಲಿ, ಈ ಥರ ಎಲ್ಲ ನೈಟು ನಿದ್ದೆ ಮಾಡೋವಾಗ ಆಗ್ತಿದೆ. ಹಾಗಾಗಿ ಬೆಳಗ್ಗೆ ಎದ್ದೇಳುವಾಗ ಫ್ರೆಶ್ ಆಗಿರ್ತಾ ಇಲ್ಲ ನನಗೆ. ತುಂಬ ಒಂಥರ ಅದೇ ಫೀಲಿಂಗಲ್ಲೇ ಬೆಳಗ್ಗೆನೂ ಕಳೀತೀನಿ. ಇಡೀ ದಿನ ಹಾಳಾಗ್ತಾ ಇರತ್ತೆ. ಪ್ರತಿದಿನ ಈ ರೀತಿಯೇ ಆಗ್ತಿದೆ ಅನ್ನೋ ಥರ ಎಷ್ಟೋ ಜನ ಅನುಭವಿಸ್ತಾ ಇರೋಂಥ ಟ್ರಬಲ್ ಇದು. ಸೊ ಇದಕ್ಕೆ ಒಂದು ಸಣ್ಣ ಪರಿಹಾರ ಇವತ್ತು ನಾನು ಹೇಳ್ತಿರೋದು. ನೀವು ಏನು ಮಾಡಬೇಕು ಅಂದರೆ, ರಾತ್ರಿ ಮಲಗುವ ಮುಂಚೆ ಯಾವಾಗ್ಲೂ ಪ್ರತಿಯೊಬ್ಬರು ಮಾಡಿದರೆ ಒಳ್ಳೆಯದು. ಇದನ್ನು ನೀವು ಕಾಲು ತೊಳೆದು ಮಲ್ಕೊಳ್ಳೋಕೆ ಹೋಗಬೇಕು ಯಾವಾಗ್ಲೂ. ಯಾಕಂದರೆ ನಾವು ಎಲ್ಲೆಲ್ಲಿ ಓಡಾಡಿ ಬಂದಿರ್ತೀವೋ ಗೊತ್ತಿಲ್ಲ. ಹಾಗಾಗಿ ಹೊರಗೆ ಯಾವಾಗಲೂ ಹೋಗಿ ಬಂದಾಗ ಮನೆಯಲ್ಲಿ ಹಳೆ ಕಾಲದಲ್ಲೆಲ್ಲ ಆಚೆನೇ ನೀರಿಟ್ಟಿರ್ತಿದ್ರು, ಅದನ್ನು ಕಾಲು ತೊಳ್ಕೊಂಡು ಒಳಗೆ ಬರ್ತಿದ್ವಿ ಅಂತ ಒಂದು ಅಭ್ಯಾಸ ಇರ್ತಿತ್ತು. ಈಗೆಲ್ಲ ಅದಿಲ್ಲ. ಈಗೆಲ್ಲ ಆಚೆ ಟ್ಯಾಪ್ ಇಡೋದು ಅದಕ್ಕೋಸ್ಕರ ತೊಳ್ಕೊಂಡು ಒಳಗೆ ಬರಲಿ ಅಂತ. ಬಟ್ ಈಗಿನ ಜನ್ರೇಷನಲ್ಲಿ ನಾವು ಚಪ್ಪಲಿ ಈಚೆ ಬಿಟ್ಬಿಟ್ಟು ಮನೆಯೊಳಗೆ ಸಲೀಸಾಗಿ ಹೋಗ್ತೀವಿ. ಹಾಗೆ ಸೋಫಾ ಮೇಲೆ ಕೂತ್ಕೋತೀವಿ, ಬೆಡ್ ಮೇಲೆ ಕೂತ್ಕೋತೀವಿ, ಊಟ ಮಾಡ್ತೀವಿ, ಹಾಗೆ ರಾತ್ರಿ ಮಲಗೋಕ್ಕೂ ಹೋಗ್ಬಿಡ್ತೀವಿ. ಕೆಲವರು ಸಂಜೆ ಬಂದಾಗ ಬಟ್ಟೆ ಚೇಂಜ್ ಮಾಡಿ ಕಾಲು ತೊಳೆಯುವಂಥ ಅಭ್ಯಾಸ ಇರುತ್ತೆ. ಅದಾದಮೇಲೆ ರಾತ್ರಿ ಮಲಗುವಾಗ ಕಾಲು ತೊಳೆಯಲ್ಲ. ನೀವು ಎಷ್ಟು ಸರಿ ತೊಳೆದ್ರೂ ಕೂಡ ನೀವು ಬೆಡ್ಡಿಗೆ ಹೋಗುವಂಥ ಟೈಮಲ್ಲಿ, ಇನ್ನೇನು ಮಲಗಕ್ಕೆ ಹೋಗ್ತಿದ್ದೀವಿ ಅನ್ನೋವಂಥ ಸಮಯದಲ್ಲಿ ದಯವಿಟ್ಟು ಕಾಲು ತೊಳೆದು ಹೋಗಿ. ತುಂಬ ಚೇಂಜಸ್ ನಿಮಗೆ ಸಿಗುತ್ತೆ. ಇನ್ನು ನೀವು ಮಾಡಬೇಕಾಗಿರೋದೇನು ಅಂದರೆ, ಪಿಲ್ಲೋ ಕೆಳಗಡೆ ನೀವು ಬೆಡ್ ಯಾವಾಗಲೂ ಕ್ಲೀನಾಗಿ ಇಟ್ಟಿರಬೇಕು. ಪಿಲ್ಲೋ ಹತ್ರ ನೀವು ಹೆಡ್ಫೋನ್ಸ್ ಇಡೋದಾಗಲಿ, ಮೊಬೈಲ್ ಫೋನ್ಸ್ ಇಡೋದಾಗಲಿ, ಅದೆಲ್ಲ ಪಿಲ್ಲೋ ಹತ್ರ ಇಡಬಾರ್ದು. ನೀವು ಬೇಕಿದ್ದರೆ ಬೆಡ್ಡಿಂದ ಸೈಡ್ ಟೇಬಲ್ ಇದ್ದರೆ ಸೈಡ್ ಟೇಬಲಲ್ಲಿ ಇಡಿ. ನಿಮ್ಗೆ ಅದೆಲ್ಲ ಇಲ್ಲ ಅಂದರೆ ನೆಲದ ಮೇಲೇ ಇಟ್ಬಿಡಿ, ಕಾಟ್ ಕೆಳಗೆ ನೆಲದ ಹತ್ರ ಇಟ್ಬಿಡಿ ಬೇಕಿದ್ದರೆ. ಇಲ್ಲ ನೀವು ಕಾಟ್ ಇಲ್ಲ ಮನೇಲಿ ಬೆಡ್ಡೇ ಇರೋದಾದರೆ ಒಂದು ಸ್ವಲ್ಪ ದೂರದಲ್ಲಿ ನಿಮ್ಮ ಮೊಬೈಲ್ ಫೋನ್ನ ಆದಷ್ಟು ಇಡೋಕ್ಕೆ ಟ್ರೈ ಮಾಡಿ. ಹಾಗೆ ಕೆಲವರು ಏನೇನೋ ಐಟಮ್ಗಳನ್ನ ತಲೆ ಹತ್ರ ಇಟ್ಟು ಮಲಗಿರ್ತಾರೆ. ಅವ್ರ ಬೆಡ್ ಹತ್ರ ನೋಡಿದ್ರೆ ಸಿಕ್ಕಾಪಟ್ಟೆ ಇಲ್ಲ ಮೆಡಿಸಿನಲ್ಲಿ ಆಗಿರ್ಬೋದು, ಅದಾಗಿರ್ಬೋದು, ಸುಮಾರು ಐಟಮ್ ಇರುತ್ತೆ. ಎಮರ್ಜೆನ್ಸಿಗೆ ಇರುವಂಥ 1-2 ಐಟಮ್ನ ಇಟ್ಕೊಳ್ಳಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕೆಂದರೆ ತುಂಬ ಎಮರ್ಜೆನ್ಸಿ ನೈಟ್ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಅದು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ನೀವು ಆದಷ್ಟು ದೂರ ಇಡೋಕ್ಕೆ ಟ್ರೈ ಮಾಡಿ. ಬೇರೆ ಒಂದು ಟೇಬಲ್ ಮೇಲೆ ಇಲ್ಲ ಒಂದು ಡ್ರಾಯರಲ್ಲಾದರೂ ಇಟ್ಕೊಳ್ಳಿ. ಎಮರ್ಜೆನ್ಸಿ ಇರೋವಂಥದ್ದನ್ನು ಮಾತ್ರ ನಿಮ್ಮ ಬೆಡ್ ಹತ್ರ ಇಟ್ಕೊಳ್ಳಿ. ಇನ್ನು ನೀವು ಮಾಡಬೇಕಾಗಿರೋದೇನು ಅಂದರೆ, ಒಂದು ನಿಂಬೆಹಣ್ಣು, ಚೆನ್ನಾಗಿರೋಂಥ ನಿಂಬೆಹಣ್ಣು ತೊಗೋಬೇಕು. ಅಂದರೆ ಈಗ ಈ ಚುಕ್ಕೆ ಇರೋದು, ತೂತಿರೋದು ಆ ಥರ ಎಲ್ಲ ಇಲ್ದಿರೋದು, ಇದಕ್ಕೋಸ್ಕರ ಅಂತಲೇ ನೀವು ನೋಡಿ ತೊಗೊಳ್ಳಿ. ಇಲ್ಲ ನೀವು ಮನೇಲಿ ತಂದಿಟ್ಟಿದ್ರೆ ಅದರಲ್ಲಿ ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳಿ. ಹಾಗೆ ಗ್ರೀನ್ ಕಲರ್ ಇರೋವಂಥ ನಿಂಬೆಹಣ್ಣನ್ನು ತೊಗೋಬೇಡಿ, ಯೆಲ್ಲೋ ಕಲರ್ ಇರೋವಂಥದ್ದನ್ನೇ ತೊಗೊಳ್ಳಿ. ಸೊ ಈಗ ನೀವು ಹುಡುಕ್ಬೇಕಾದ್ರೇ ಸಿಗುತ್ತಲ್ವ, ಯೆಲ್ಲೋ ಗ್ರೀನ್ ಮಿಕ್ಸ್ ಆಗಿರುತ್ತೆ. ನೀವು ಅಡುಗೆಗೆಲ್ಲ ಯೂಸ್ ಮಾಡ್ಬೇಕಾದ್ರೆ ಗ್ರೀನ್ ಆದರೂ ಪರವಾಗಿಲ್ಲ. ಈ ಒಂದು ಇದು ಮಾಡಬೇಕಾದ್ರೆ, ರಿಚುವಲ್ ಮಾಡಬೇಕಾದ್ರೆ ನೀವು ಯೆಲ್ಲೋ ಕಲರ್ ನಿಂಬೆಹಣ್ಣನ್ನೇ ತೊಗೊಳ್ಳಿ. ಚೆನ್ನಾಗಿರೋ ನಿಂಬೆಹಣ್ಣನ್ನು ನೋಡಿಕೊಂಡು ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಒರೆಸ್ಕೊಂಡು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಪಿಲ್ಲೋ ಕೆಳಗಡೆ ನೀವು ಇದನ್ನು ಇಟ್ಕೋಬೇಕಾಗತ್ತೆ. ರಾತ್ರಿ ಮಲಗಕ್ಕೆ ಮುಂಚೆ ಮಾತ್ರ ಇಟ್ಟರೆ ಸಾಕು. ಪಿಲ್ಲೋ ಕೆಳಗೆ ಇಡ್ಬೋದು, ಇಲ್ಲ ಪಿಲ್ಲೋ ಕವರ್ ಒಳಗೆ, ಅದು ಎಲ್ಲೂ ಓಡೋಗೋ ಥರ ಇಲ್ದಿರಂಗೆ ಪಿಲ್ಲೋ ಕವರ್ ಒಳಗೆ ಹಾಕಿ ಆದರೂ ನೀವು ಮಲಗುವಂಥ ಇದ್ರ ದಿಂಬಿನ ಕೆಳಗೆ ಇಟ್ಕೋಬಹುದು. ಇಲ್ಲ ನೀವಿನ್ನು ನೆಲದ ಮೇಲೆ ಮಲಗ್ತೀನಿ ಅಂದ್ರೂ ಅಲ್ಲೂ ಇದೇ ಥರನೇ ಮಾಡ್ಬೋದು. ಇಲ್ಲೂ ನೀವು ಪಿಲ್ಲೋನೇ ಇಡಲ್ಲ ಅನ್ನೋ ಥರ ಆದರೆ ನಿಮ್ಮ ಬೆಡ್ ಕೆಳಗಡೆ ನೀವು ಇದನ್ನು ಇಟ್ಕೋಬೋದು. ನೀವೆಲ್ಲಿ ಪಿಲ್ಲೋ ಇಲ್ದಿರ ನೀವು ಮಲಗ್ತೀರಿಲ್ಲ, ಚಾಪೆ ಕೆಳಗಾದರೆ ನೀವು ಸೈಡಲ್ಲಾದರೂ ನಿಮ್ಮ ಮಲಗುವಂಥ ಜಾಗದ ತಲೆ ಹತ್ರ ಸೈಡಲ್ಲೆಲ್ಲಾದ್ರೂ ನೀವು ಈ ನಿಂಬೆಹಣ್ಣನ್ನು ಇಟ್ಕೋಬೋದು. ಈ ರೀತಿ ಮಾಡುವಾಗ ಏನಾಗುತ್ತೆ, ಏನು ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿರುತ್ತೋ ಅದೆಲ್ಲ ಆ ನಿಂಬೆಹಣ್ಣು ಎಳ್ಕೊಳ್ಳುತ್ತೆ. ನೀವು ಕಾಲು ತೊಳೆದಾಗ ಒಂದು ಪಕ್ಷ ಎಲ್ಲ ಹೋಗಿರುತ್ತೆ. ಅದಾಗಿದ್ದ ನಂತರ ನೀವು ಮಲಗುವಾಗ ನಿಮಗೆ ಈ ನಿದ್ರೆ ಬರದೇ ಇರೋಕ್ಕೆ ಕಾರಣ ಹಲವಾರು ಇರ್ಬೋದು. ನಿಮಗೆ ಗೊತ್ತಿರಲ್ಲ, ಅದು ದೃಷ್ಟಿ ಇರ್ಬೋದು, ಇಲ್ಲ ಯಾರಾದರೂ ಏನಾದರೂ ಒಂದು ದಾಟ್ಕೊಂಡು ಬಂದಿರ್ತೀರ ನೀವು ರೋಡಲ್ಲಿ. ಈ ರೀತಿ ಹಲವಾರು ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಅದೆಲ್ಲ ಈ ನಿಂಬೆಹಣ್ಣು ಎಳ್ಕೊಳ್ಳುತ್ತೆ. ಇದಾಗಿದ ತಕ್ಷಣ ನೀವು ನೆಕ್ಸ್ಟ್ ದಿನ ಈ ನಿಂಬೆಹಣ್ಣನ್ನು ಯಾವುದಾದ್ರೂ ಹರಿಯುವ ನೀರಿಗಾದರೂ ಬಿಡ್ಬೋದು, ಇಲ್ಲ ಯಾರು ತುಳಿದೇ ಇರೋಂಥ ಜಾಗಕ್ಕೆ ನೀವು ಇದನ್ನು ಹಾಕಬೇಕಾಗತ್ತೆ. ಯಾರು ತುಳಿಬಾರ್ದು ಅಂತ ಹೇಳೋದಾದರೆ, ಹೀಗೆ ನೀವು ಈ ರೀತಿ ಮಾಡಿದಾಗ ಇದು ಪೂರ್ತಿ ನೆಗೆಟಿವ್ ಎನರ್ಜಿ ಇರುತ್ತೆ ನಿಂಬೆಹಣ್ಣಲ್ಲಿ. ಅದು ಬೇರೆಯವರು ತುಳಿದಾಗ ಏನಾಗುತ್ತೆ, ಅದು ಅವರಿಗೆ ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಅವರು ತೊಂದರೆಯಲ್ಲಿ ಸಿಕ್ಕಾಕೋತಾರೆ. ಬೇರೆಯವ್ರಿಗೆ ನಾವು ತೊಂದರೆ ಕೊಟ್ಟಾಗ ನಮ್ಮ ಒಂದು ಕರ್ಮ ಏನಿರುತ್ತೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಿ, ಇಲ್ಲಾಂದರೆ ಎಲ್ಲಾದರೂ ನೀರು ಹರಿತಿದ್ರೆ ನೀವು ಅಲ್ಲಾದ್ರೂ ಹಾಕ್ಕೋಬಹುದು.
ಇದು ನೀವು ನಿಂಬೆಹಣ್ಣು ದಿನಾ ತಂದು ಮಾಡಬೇಕಾ ಅನ್ನೋ ಥರ ಇದ್ದರೆ ನೀವು ಬೇಕಿದ್ರೆ 3 ದಿನ ಈ ನಿಂಬೆಹಣ್ಣನ್ನು ಸೇಮ್ ನಿಂಬೆಹಣ್ಣನ್ನೇ ನೀವು ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲ ದಿನ ನೀವು ನಿಂಬೆಹಣ್ಣು ಚೇಂಜ್ ಮಾಡಿದರೆ ಸ್ವಲ್ಪ ಒಳ್ಳೆಯದೇ. ಯಾಕೆಂದರೆ ಇಲ್ಲ ನೀವು ನಿಂಬೆಹಣ್ಣನ್ನು ಇಟ್ಟು ಹಂಗೆ ಹೋಗೋ ಹಾಗಿಲ್ಲ. ಪಿಲ್ಲೋ 3 ದಿನ ಯೂಸ್ ಮಾಡಿ ಅಂದಾಗ ಆ ನಿಂಬೆಹಣ್ಣನ್ನು ತೆಗೆದು ನೀವು ಬೇರೆ ಒಂದು ಡ್ರಾಯರಲ್ಲೋ ಎಲ್ಲಾದರೂ ಇಡಬೇಕು. ಮತ್ತು ರಾತ್ರಿ ಮಲಗುವಾಗ ಮಾತ್ರ ಇದೇ ನಿಂಬೆಹಣ್ಣನ್ನು ತೊಗೊಂಡು ನೀವು ಪಿಲ್ಲೋ ಕೆಳಗೆ ಇಟ್ಕೋಬೋದು. ಇಲ್ಲಾಂದರೆ ನೀವು ಡೈಲಿ ನಿಂಬೆಹಣ್ಣನ್ನು ಚೇಂಜ್ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ಇನ್ನು ಎರಡನೇದು ಏನು ಹೇಳ್ತಿದ್ದೀನಿ ಅಂದರೆ ಕಲ್ಲುಪ್ಪನ್ನು ಒಂದು ಹಳದಿ ಬಟ್ಟೆಯಲ್ಲಿ ಸುತ್ತಕೊಂಡು ಚಿಕ್ಕದೊಂದು ಬಟ್ಟೆಯಲ್ಲಿ ಸಾಕು, ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕಿ ಅದನ್ನು ಗಂಟು ಕಟ್ಟಿ ನೀವು ಪಿಲ್ಲೋ ಕೆಳಗೆ ಇಟ್ಕೋಬೋದು. ಇಲ್ಲ ಪಿಲ್ಲೋ ಕೆಳಗೆ, ಇಲ್ಲ ಬೆಡ್ ಕೆಳಗೆ, ಇಲ್ಲ ನೀವು ಚಾಪೆ ಕೆಳಗೆ, ಎಲ್ಲಿ ಹೇಗೆ ಮಲಗ್ತೀರೋ ನಿಮ್ಮ ತಲೆ ಬರೋದು ಕೆಳಗಡೆ ಅಂಥ ಜಾಗದಲ್ಲಿ ನೀವು ಇದನ್ನು ಇಟ್ಕೋಬೋದು. ಈಗ ನನ್ನ ಕಮೆಂಟ್ಸಲ್ಲಿ ಹೇಳ್ತಾರೆ ಎಷ್ಟೋ ಜನ, ನಾನು ಪಿಲ್ಲೋನೇ ಇಟ್ಕೊಳ್ಳಲ್ಲ, ನಾನು ಏನೂ ಆರಿಸಲ್ಲ, ನಾನು ಹಂಗೆ ಮಲ್ಕೊತೀನಿ, ಇಲ್ಲ ನಾನು ಬೆಡ್ ಮೇಲೆ ಮಲ್ಕೊತೀನಿ, ನಾನು ಕೆಳಗಡೆ ಮಲ್ಕೊತೀನಿ. ಎಲ್ಲದಕ್ಕೂ ಪರಿಹಾರ ಹೇಳ್ತೀನಿ. ತಲೆ ಎಲ್ಲಿಡ್ತೀರೋ ಅದ್ರ ಕೆಳಗೆ ಬರೋ ರೀತಿ ಇಟ್ಕೊಳ್ಳಿ ಅಷ್ಟೇ. ಸೊ ಈ ಕಲ್ಲುಪ್ಪನ್ನ ನೀವು ಬಟ್ಟೆಯಲ್ಲಿ ಕಟ್ಟಿ ನೀವು ಪಿಲ್ಲೋ ಕೆಳಗೆ ಇಟ್ಕೋಬೋದು. ಇಟ್ಕೊಂಡು ಇದು ನಿಂಬೆಹಣ್ಣಾದರೂ ಮಾಡಿ, ಇಲ್ಲ ಉಪ್ಪಾದರೂ ಮಾಡ್ಬೋದು. ಎರಡೂ ಒಟ್ಟಿಗೆ ಮಾಡಬಾರ್ದು. ನಿಂಬೆಹಣ್ಣಿಲ್ಲ ಅಂದರೆ ನೀವು ಕಲ್ಲುಪ್ಪಿನ ಪರಿಹಾರ ನೀವು ಮಾಡ್ಕೋಬೋದು. ಈ ಕಲ್ಲುಪ್ಪಿನ ಗಂಟನ್ನು ಕಟ್ಟಿ ನೀವು ತಲೆ ಕೆಳಗಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಅದನ್ನು ನೀರು ಎಲ್ಲಾದರೂ ಹರಿವೆ ನೀರಿದ್ದರೆ ಅದಕ್ಕೆ ಬಿಡ್ಬೋದು. ಇಲ್ಲ ಸಲೀಸಾಗಿ ನೀವು ಸಿಂಕಲ್ಲಿ ಕರಗಿಸಿ ಬಿಡಬೇಕಾಗತ್ತೆ. ಅದು ಕರಗಿ ಆ ಎನರ್ಜಿ ಏನಿದೆಯೋ ನಿಮ್ಮ ಸಿಂಕಿಂದ ಹೊರಗೆ ಹೋಗಬೇಕು. ಹಾಗೆ ಈ ಬಟ್ಟೆನ ಯಾರೂ ತುಳಿದಿರೋಂಥ ಜಾಗಕ್ಕೆ ಎಸಿಬೋದು ನೀವು. ಸೊ ಇದು ನೀವು ಕಲ್ಲುಪ್ಪು ನೀರಿಗೆ ಹಾಕಿದಾಗ ಅದು ಕರಗಬೇಕು. ಅದು ಕರಗಿದ್ರೇ ಇದಕ್ಕೆ ಫಲ. ಉಪ್ಪುಪಾಗೆ ಹಾಗೆ ನೀವು ಸಿಂಕಲ್ಲಿ ಉದುರಿಸೋ ಹಾಗಿಲ್ಲ. ಅದನ್ನು ಡೈಲ್ಯೂಟ್ ಮಾಡಿ ಸಿಂಕ್ ಒಳಗೆ ನೀವು ಬಿಡಬಹುದು. ಈ ರೀತಿ ನೀವು ಮಾಡೋದಾದಾಗ ಏನಾಗುತ್ತೆ, ಒಂದೊಂದು ಸಾರಿ ಕಲ್ಲುಪ್ಪು ಕರಗುವಂಥ ಚಾನ್ಸಸ್ ಕೂಡ ಇರುತ್ತೆ. ತುಂಬ ನೆಗೆಟಿವ್ ಎನರ್ಜಿ ಇರುವಂಥ ಸಂದರ್ಭಗಳಲ್ಲಿ ಈ ಕಲ್ಲುಪ್ಪು ಕಲರು ಚೇಂಜ್ ಆಗುತ್ತೆ, ಹಾಗೆ ಕರಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇನ್ನು ಮೂರನೇ ವಿಷಯ ಹೇಳೋದಾದರೆ, ನೀವೊಂದು ಬೆಳ್ಳಿ ಕಾಯಿನ್ನ ನೀವು ತಲೆ ಕೆಳಗೆ ಇಟ್ಕೋಬೋದು. ಇದು ನಾನು ಹೇಳ್ತಿದ್ದೀನಿ ಎಲ್ಲನೂ ಮಾಡ್ಕೊಳ್ಳೋದಲ್ಲ, ಯಾವುದಾದ್ರೂ ಒಂದನ್ನು ಮಾಡ್ಕೊಳ್ಳಿ. ಬೆಳ್ಳಿ ಕಾಯಿನ್ ಎಲ್ಲರ ಹತ್ರ ಇರಲ್ಲ, ನಿಮ್ಮ ಹತ್ರ ಇದೆ ಅನ್ನೋದಾದರೆ ಮಾತ್ರ ನೀವು ಇಟ್ಕೊಳ್ಳಿ. ಒಂದು ಸಣ್ಣದು, ಈಗ ಎಲ್ಲರ ಹತ್ರನೂ ಇರುತ್ತೆ ಆಲ್ಮೋಸ್ಟ್. ಏನಾದರೂ ಒಂದು ತೊಗೊಂಡಾಗ ಒಂದು ಫ್ರೀ ಬಂದಿರೋದಾಗಲಿ, ಇಲ್ಲ ನೀವು ತೊಗೊಂಬಂದಿರೋದಾಗಲಿ ಮನೆಗೋಸ್ಕರ ಒಂದು ಸಣ್ಣದೊಂದು ಕಾಯಿನು ಕೆಲವೊಂದು ಮನೆಗಳಲ್ಲಿ ಇರುತ್ತೆ. ಇದ್ದರೆ ನೀವು ಇಡಿ, ಇಲ್ಲ ಅಂದರೆ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲ ಅಂದರೆ ನಿಂಬೆಹಣ್ಣು ಇಲ್ಲ ಕಲ್ಲುಪ್ಪಿನ ಪರಿಹಾರ ನೀವು ಮಾಡ್ಕೋಬೋದು. ಬೆಳ್ಳಿ ಕಾಯಿನ್ ಇದ್ದಾಗ ಏನಾಗುತ್ತೆ, ಅದನ್ನು ನೀವು ತಲೆ ಹತ್ರ ಇಟ್ಟು ನೀವು ಮಲ್ಕೋಬೋದು. ಇದೇ ಥರ ಅದನ್ನು ನೀವು ಚೇಂಜ್ ಮಾಡೋದಾಗಲಿ ಬೇರೆ ಏನು ಮಾಡ್ಕೊಳ್ಳೋದೇನೂ ಬೇಕಾಗಿಲ್ಲ. ನೀವು ರಾತ್ರಿ ಮಲಗುವಾಗ ತಲೆ ಹತ್ರ ಇಟ್ಟು ಮಲಗ್ಬೋದು. ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಕೈ ನೋಡೋ ಅಭ್ಯಾಸ ಎಲ್ಲರಿಗೂ ಇರುತ್ತೆ, ಇಲ್ಲ ದೇವ್ರ ಫೋಟೋ ನೋಡೋ ಅಭ್ಯಾಸ ಇರುತ್ತೆ. ನಂತರ ಈ ಬೆಳ್ಳಿ ಕಾಯಿನನ್ನು ನೀವು ಕೈಯಲ್ಲಿ ಹಿಡಿದು ಅದನ್ನು ನೀವು ಕರೆಕ್ಟಾಗಿ ಕೈಯಲ್ಲಿ ಸ್ಪರ್ಶಿಸಿ ನೀವು ಅದನ್ನು ನೋಡಬೇಕಾಗುತ್ತೆ. ಅದರಲ್ಲಿ ದೇವ್ರದ್ದೆಲ್ಲ ಒಂದು ಫೋಟೋ ಥರ ಎಲ್ಲ ಇರುತ್ತೆ ಕೆಲವೊಂದು ಬೆಳ್ಳಿ ಕಾಯಿನಲ್ಲಿ. ಇದ್ದರೆ ಅಲ್ಲೇ ದೇವ್ರನ್ನ ನೋಡ್ಕೊಳ್ಳಿ ನೀವು. ಆ ರೀತಿ ಮಾಡೋದ್ರಿಂದ ನಿಮಗೆ ಏಳಿಗೆ ಜಾಸ್ತಿ ಆಗುತ್ತೆ. ಹಾಗೆ ಏನು ಕೆಟ್ಟ ದೃಷ್ಟಿ ನಿಮಗೆ ಸುತ್ತಲೂ ಇದೆಯೋ ಅದೆಲ್ಲ ಹೋಗೋಕ್ಕೆ ಒಂದು ಚಾನ್ಸ್ ಇದು. ಸೊ ಹಾಗಾಗಿ ನೀವು ಡೈಲಿ ಇದು ಇಟ್ಟು ಮಲಗೋದ್ರಿಂದ ಒಳ್ಳೆಯದೇ. ಇಲ್ಲ ಒಂದು ಸ್ವಲ್ಪ ದಿನ ಈ ಪ್ರಾಬ್ಲಮ್ ಏನಿದೆಯೋ ಅಂಥ ಟೈಮಲ್ಲಿ ಮಾತ್ರ ನೀವು ಈ ರೀತಿ ಮಾಡಿಕೊಂಡು ನಂತರ ಅದನ್ನು ನೀರಲ್ಲಿ ತೊಳೆದು ನೀವು ದುಡ್ಡಿಡೋ ಅಂಥ ಜಾಗಕ್ಕೆ ನೀವು ಎಲ್ಲಿಟ್ಟಿದ್ರೋ ಅದರ ಒಳಗಡೆ ಅಲ್ಮಿರಾದಲ್ಲಿ ಎತ್ತಿಟ್ಕೋಬೋದು ಅದನ್ನು. ಸೊ ನಿಮಗೆ ಬೇಕು ಅಂದಾಗ ಮಾತ್ರ ನೀವು ಇದು ರಿಚುವಲ್ನ ಮಾಡಿದರೆ ಸಾಕು. ಯಾವಾಗಲೂ ಅಲ್ಲೇ ಇಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಈ ರೀತಿ ಯಾವುದಾದ್ರೂ ಒಂದು ರಿಚುವಲ್ನ ನೀವು ಮಾಡ್ಕೋಬೋದು. ಇಲ್ಲ ನಾನು ಬೆಳ್ಳಿ ಕಾಯಿನ್ ನನ್ನ ಹತ್ರ ಇದೆ, ನಾನು ಯಾವಾಗಲೂ ಮಾಡ್ಕೊತೀನಿ, ಅದ್ರ ಜೊತೆಲಿ ನಿಂಬೆಹಣ್ಣು ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು. ಆದರೆ ನಿಂಬೆಹಣ್ಣು ಉಪ್ಪು ಎರಡನ್ನೂ ಒಟ್ಟೊಟ್ಟಿಗೆ ಮಾಡೋ ಹಾಗಿಲ್ಲ. ಮತ್ತು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನಿದ್ರೆ ಚೆನ್ನಾಗಿ ಬರೋವಂಥ ಚಾನ್ಸಸ್ ಇರುತ್ತೆ. ನಿದ್ರೆ ನಮಗೆ ತುಂಬ ಇಂಪಾರ್ಟೆಂಟು. ನಾವು ಎಷ್ಟು ಅವರ್ ಕೆಲಸ ಮಾಡ್ತೀವೋ ಅಷ್ಟೇ ಅವರ್ ನಿದ್ದೆ ಕೂಡ ನಮ್ಮ ದೇಹಕ್ಕೆ ಬೇಕಾಗಿದೆ. 8 ಅವರ್ಸ್ ವರ್ಕ್ ಮಾಡ್ತೀವಿ ಅಂದರೆ 8 ಅವರ್ಸ್ ನಿದ್ದೆ ಕೂಡ ನಮ್ಮ ದೇಹಕ್ಕೆ ಬೇಕಾಗಿದೆ. ಅದು ನಿದ್ದೆ ಕರೆಕ್ಟಾಗಿ ಆದಾಗ ಏನಾಗುತ್ತೆ, ನೆಕ್ಸ್ಟ್ ದಿನ ನಮಗೆ ನಾವು ತುಂಬ ಫ್ರೆಶ್ಶಾಗಿ ಎದ್ದೇಳ್ತೀವಿ. ಹಾಗೆ ಅವತ್ತಿನ ದಿನದ ಕೆಲಸ ಎಲ್ಲ ಫ್ರೆಶ್ಶಾಗಿ ನಡೆಯುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಪಾಸಿಟಿವ್ ವೈಬ್ ಕೂಡ ನಮಗೆ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.